ಶ್ರೀನಿವಾಸ ದೇವರು ಶ್ರೀರಾಮ ಕೃಷ್ಣರ ತರಹ ಲೋಕ ಕಲ್ಯಾಣಕ್ಕಾಗಿ ಏನು ಮಾಡ್ತಾ ಇದ್ದಾರೆ? ಶ್ರೀರಾಮ ಶ್ರೀಕೃಷ್ಣ ಹಾಗೂ ಶ್ರೀನಿವಾಸ ಹೇಗೆ ವಿಭಿನ್ನ ಅಂದರೆ, ಶ್ರೀರಾಮ ಶ್ರೀಕೃಷ್ಣ ವಿಷ್ಣುವಿನ ಅವತಾರ. ಅವರ ಅವತಾರದ ಉದ್ದೇಶ ಬೇರೆ ಇತ್ತು. ಇಬ್ಬರು ಮಾನವರಲ್ಲಿ ಮಾನವರಾಗಿ ಅವತರಿಸಿದ್ರು. ನಮ್ಮಂತೆಯೇ ಅತ್ತರು, ನಕ್ಕರು, ಪ್ರೀತಿಸಿದರು. ಎಂತಹುದೇ ಸನ್ನಿವೇಶ ಬಂದಲ್ಲಿ ಸ್ಥಿತಪ್ರಜ್ಞತೆಯಿಂದ ಎದುರಿಸಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಹಾಗೆ ಹೇಗೆ ಬದುಕಬೇಕು ಅನ್ನೋದನ್ನು ತಮ್ಮ ಜೀವನದ ಮೂಲಕನೇ ತೋರಿಸ್ಕೊಟ್ರು. ಆದರೆ ಶ್ರೀನಿವಾಸ ಅಂದರೆ ವೆಂಕಟರಮಣ ಅವತಾರಿಯಲ್ಲ. ಆತ ಸ್ವಯಂ ವಿಷ್ಣು. ಸ್ವತಃ ಶ್ರೀಮನ್ನಾರಾಯಣ ವೆಂಕಟಾಚಲಗಿರಿಯ ಮೇಲೆ ಸಿರಿಯೊಟ್ಟಿಗೆ ನೆಲೆಸಿದ್ದಾನೆ. ಶ್ರೀರಾಮ ಶ್ರೀಕೃಷ್ಣರು ಮಾನವರಾಗಿ ಜನ್ಮ ತಾಳಿದ್ರು. ಆದರೆ ಶ್ರೀನಿವಾಸ ದೇವರು ಲೋಕ ಕಲ್ಯಾಣಕ್ಕಾಗಿಯೇ ಬಂದರೂ ಸಹ ಪೂರ್ಣ ಪರಮಾತ್ಮನೇ ಧರೆಗಿಳಿದು ಬಂದಿದ್ದಾನೆ. ಹಾಗಾಗಿ ಮಾನವರಂತೆ ಯಾವ ಕಾರ್ಯವನ್ನು ಮಾಡಲಿಲ್ಲ. ಮಾನವರಿಗಾಗಿಯೇ ಸಪ್ತಗಿರಿಯ ಮೇಲೆ ನೆಲೆ ನಿಂತಿದ್ದಾನೆ. ಶ್ರೀದೇವಿ ಭೂದೇವಿ ಸಮೇತ ತಿರುಮಲಗಿರಿಯ ಮೇಲೆ ನೆಲೆಸಿ ಪ್ರಕೃತಿ ಸಮತೋಲನವನ್ನು, ಮಾನವ ಜೀವನದ ಏಳು ಬೀಳುಗಳನ್ನು ಸಮಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಹಾಗಾಗಿ ತಿರುಮಲಗಿರಿ ಕಲಿಯುಗದ ವೈಕುಂಠ.